ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ ಪರವಾಗಿ ಅವರ ಪತ್ನಿ ಡಾಕ್ಟರ್ ಪ್ರೀತಿಯವರು ಚಿಕ್ಕಬಳ್ಳಾಪುರ ನಗರದಲ್ಲಿ ಮನೆ ಮನೆಗೆ ತೆರಳಿ ಪತಿ ಪರವಾಗಿ ಮತಗಳನ್ನು ಕೇಳ್ತಾ ಇದ್ದಾರೆ. ಯಾವ ರೀತಿ ಪ್ರತಿಕ್ರಿಯೆ ವ್ಯಕ್ತ ಇದೆ ಮತ್ತು ಯಾವ ರೀತಿ ಮತಗಳನ್ನು ಕೇಳ್ತಾ ಇದ್ದಾರೆ ಮತ್ತು ಮತದಾರರು ಏನು ಹೇಳ್ತಾರೆ ಅಂತೇಳಿ ಸ್ವತಃ ನಾವು ಡಾಕ್ಟರ್ ಕೆ ಸುಧಾಕರ್ ಅವರ ಪತ್ನಿ ಡಾಕ್ಟರ್ ಆದಂಥ ಡಾಕ್ಟರ್ ಪ್ರೀತಿಯವ್ರನ್ನೇ ಕೇಳಿ ತಿಳ್ಕೊಳ್ತಾ ಹೋಗೋಣ. ಮೇಡಮ್ ನಮಸ್ತೆ. ತಾವು ಕಳೆದ ಕೆಲವು ವಾರದಿಂದ ಚಿಕ್ಕಬಳ್ಳಾಪುರದಲ್ಲಿ ಮನೆ ಮನೆಗೆ ಹೋಗಿ ಮತ ಕೇಳ್ತಾ ಇದ್ರಿ, ಪತಿ ಪರವಾಗಿ ಮತ ಕೇಳ್ತಾ ಇದ್ರಿ, ಏನು ಅನಿಸುತ್ತೆ? ಎಲ್ರಿಗೂ ನಮಸ್ಕಾರ. ನಾನು ಪ್ರತಿ ಮನೆಗೂ ನಾನು ಹೋಗ್ತಿದ್ದಂಗೂ ಎಲ್ಲರೂ ತುಂಬ ಖುಷಿಯಾಗಿ ನೀವು ಬರೋದೇ ಬೇಡ ಮೇಡಮ್, ನೀವು ಯಾಕೆ ನಿಮ್ಮನ್ನು ಬರೋಂಗೆ ಮಾಡ್ಕೊಂಡ್ವಾ ನಾವೆಲ್ಲ ಅನ್ನೋ ರೀತಿಯಲ್ಲಿ ಅವರು ವ್ಯಕ್ತಪಡಿಸ್ತಿದ್ದಾರೆ. ಆದರೆ ನಾನು ಈ ಬಾರಿ ಎಲ್ಲರ ಮನೆಗೂ ಹೋಗಿ ನಾನು ಎಲ್ಲರಿಗೂ ಪರಿಚಿತಳಾಗಿ ಸ್ವಲ್ಪ ವೋಟ್ ನಮ್ಮ ಹಸ್ಬೆಂಡಿಗೋಸ್ಕರ ಕೇಳಬೇಕು ಅಂತೇಳಿ ಪ್ರಾರಂಭ ಮಾಡಿದ್ದೀನಿ. ನೀವು ಡಾಕ್ಟರ್ ಕೆ ಸುಧಾಕರ್ ಅವರ ಮದುವೆ ಆದಾಗ ಅವರು ರಾಜಕೀಯದಲ್ಲಿ ಇನ್ನೂ MLA ಆಗಲಿ ಅಥವಾ ಮಿನಿಸ್ಟರ್ ಆಗಲಿ ಏನೂ ಇರಲಿಲ್ಲ. ನೀವು ಮದುವೆ ಮಾಡ್ಕೊಂಡ್ಮೇಲೆ ಅವರು ಶಾಸಕರಾದರು, ಮಂತ್ರಿಗಳಾದರು, ಎಲ್ಲ ಒಂದು ಕಡೆಗೆ ಆ ಭಾವನೆ ಏನು ಅನಿಸುತ್ತೆ ನಿಮಗೆ? ಆ್ಯಕ್ಚುಲಿ ನಾನು ಅವರು ಡಾಕ್ಟ್ರು ಅಂತ ಮದುವೆ ಆದೆ. ಆಮೇಲೆ ಗೊತ್ತಾಯಿತು ಅವ್ರಿಗೆ ಪಾಲಿಟಿಕ್ಸ್ ತುಂಬ ಇಂಟ್ರೆಸ್ಟು ಅಂಥೇಳಿ. ನನಗೆ ಇನಿಷಿಯಲಿ ನಂಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ. ಬಟ್ ಅವರು MLAಗೆ ಕಂಟೆಸ್ಟ್ ಆಗಿ MLA ಎಲ್ಲ ಆದಮೇಲೆ ಅವರು ಮಾಡ್ತಿದ್ದ ಜನರ ಸೇವೆ ಅದೆಲ್ಲ ನೋಡಿ ನಾನು ಅವ್ರಿಗೆ ಸಪೋರ್ಟಿವ್ ಆಗಿರಬೇಕು ಅನ್ನೋದೊಂದೇ ನನ್ನ ಮೋಟೋ. ಈಗ ನಾನು ಈ ವೋಟ್ ಕೇಳೋಕ್ಕೆ ಬಂದಾಗಿಂದ ಜನನೇ ಅವ್ರು ಮಾಡಿರೋ ಕೆಲಸಗಳೆಲ್ಲ ಹೇಳೋವಾಗ ನನಗೆ ಆ್ಯಕ್ಚುಲಿ ಇವರೆಲ್ಲ ನಂಗೆ ಏನೂ ಮುಂಚೆಯಿಂದ ತಿಳಿಸಿರ್ಲಿಲ್ವಲ್ಲ, ಅದು ಈಗ ನನಗೆ ತಿಳುವಳಿಕೆ ಆಗ್ತಾಯಿದೆ. ಆ್ಯಕ್ಚುಲಿ ಈಗ ಡಾಕ್ಟ್ರ್ ನಮ್ಮ ಹತ್ರ ವೈಯಕ್ತಿಕವಾಗಿ ಹೇಳ್ಕೊಂಡಾಗೆ ತಮಗೆ ರಾಜಕೀಯನೇ ಇಷ್ಟ ಇರಲಿಲ್ಲ. ಆಮೇಲೆ ಡಾಕ್ಟ್ರ್ ರಾಜಕೀಯದಿಂದ ಬರುವಂಥದ್ದನ್ನು ಮನೆಗೆ ತರಬೇಡಿ, ಅದು ಸಮಾಜ ಸೇವೆಗೆ ಮಾತ್ರ ಬಳಸಿ, ವೈಯಕ್ತಿಕವಾಗಿ ನಮ್ಮ ಸಂಪಾದನೆ ಮಾತ್ರ ನಾವು ಮನೆ ಬಳಸ್ಕೊಳ್ಳೋಣ ಅಂತ ಹೇಳಿದ್ರಿ ಅಂತ ನಂಗೆ ನೆನಪಿದೆ. ಅದ್ರ ಬಗ್ಗೆ ಏನು ಹೇಳ್ತೀವಿ? ನಾನು ಆ್ಯಕ್ಚುಲಿ ಇನಿಷಿಯಲಿ ಅದೇ ಆಗಲೇ ಹೇಳ್ದಂಗೆ ನಾನು ಪಾಲಿಟಿಕ್ಸ್ ಅದು ಅಷ್ಟು ಗೊತ್ತಿರಲಿಲ್ಲ ಮತ್ತು ಇವ್ರು ಮಾಡೋದು ಕೂಡ ನಾನು ಅಷ್ಟು ತಿಳ್ಕೊಳ್ತಿರ್ಲಿಲ್ಲ. ಈಗ ಆಯ್ತಲ್ಲ, ಒಂದು 10 ವರ್ಷ ಮೇಲಾದಾಗಿಂದನೂ ಇವ್ರದ್ದು ದಿನಚರಿ ನೋಡಿ ಅವ್ರು ಪಡೋ ಕಷ್ಟ, ಅವರು ತಿಂಡಿ ಊಟ ಏನು ನಿದ್ದೆ ಮಾಡ್ದಿರ ಎಲ್ಲ ಸದಾ ಚಿಕ್ಕಬಳ್ಳಾಪುರ ಜನ ಈ ರೀತಿಯಲ್ಲಿ ಮಾತಾಡೋದು, ಮತ್ತು ಬಿಗಿನಿಂಗ್ ಡೇಸಲ್ಲಿ ನೀರು ಇಲ್ದಿರುವಾಗ ಅವ್ರಿಗೆ ಆಗ್ತಿದ್ದ ಯೋಚನೆಗಳು ಅವೆಲ್ಲ ನಾನು ನೋಡಿದ್ದೀನಿ. ಅದು ಈಗ ನಾನು ವೋಟ್ ಕೇಳೋಕ್ಕೆ ಬಂದಾಗ ಎಲ್ಲರೂ ಆ ನೀರು ಹೋಗೋದು, ಈಗ ಪೈಪ್ಗಳಲ್ಲೆಲ್ಲ ನೀರು ಅದಾಗದೇ ಹೋಗ್ತಿದೆ, ಅದೆಲ್ಲ ನೋಡಿದಾಗ ಮೇಡಮ್ ನಮ್ಗೆ ನೀರಿನ ಸಮಸ್ಯೆನೇ ಇಲ್ಲ, ನಾವೆಲ್ಲ ತೋಟಗಾರಿಕೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ಕೋತಾ ಇದ್ದೀವಿ ಅಂತೆಲ್ಲ ಹೇಳಿದಾಗ ಇದು ರಾಜಕೀಯ ಅನ್ನೋದು ತುಂಬ ಒಳ್ಳೆ ಅವಕಾಶ, ಜನರ ಸೇವೆ ಮಾಡೋದಕ್ಕೆ ಒಂದು ಒಳ್ಳೆ ಇದಿದ್ರೆ ಅದೃಷ್ಟ ಇದ್ರೇ ಈ ಥರ ಸೇವೆ ಮಾಡೋಕ್ಕಾಗೋದು ಅಂತ. ಈ ಕಳೆದ ಕೆಲವು ಚುನಾವಣೆಗಳಲ್ಲಿ ಡಾಕ್ಟರ್ಗಳ ಪರವಾಗಿ ಸ್ಟಾರ್ ಕ್ಯಾಂಪೇನರ್ ಆಗಿ ನಟ ನಟಿಯರು ಬರ್ತಾಯಿದ್ರು. ಈ ಬಾರಿ ಚಿಕ್ಕಬಳ್ಳಾಪುರದಲ್ಲಿ ತಾವೇ ಸ್ಟಾರ್ ಕ್ಯಾಂಪೇನರ್ ಆಗಿ ಮಾಡ್ತಾಯಿದ್ರಿ, ಹೋದ ಕಡೆ ಎಲ್ಲ ಜನ ಸೇರ್ತಾ ಇದ್ದಾರೆ, ಅದು ಹೇಗನ್ಸುತ್ತೆ? ನನಗೆ ಬಂದಿದ್ದ ದಿನ ನನಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇರಲಿಲ್ಲ. ಬಟ್ ಬಂದ ಮೇಲೆ ಈಗ ಎಲ್ಲರೂ ಅವರು ಪ್ರೀತಿ ತೋರಿಸೋದು ನೋಡಿ ನಾನು ಆ್ಯಕ್ಚುಲಿ ಎಲ್ಲಿ ಹೋದರೂ ಭಾವುಕಳಾಗಿ ಆಚೆ ಬರ್ತಾಯಿದ್ದೀನಿ. ಅದು ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ನಾವೇ ಸ್ವಂತವಾಗಿ ನಾವು ಮಾಡೋ ಕೆಲಸಕ್ಕೆ ನಾವೇ ಕಷ್ಟಪಡಬೇಕು, ಅದು ನನ್ನ ಫೀಲ್. ಈ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಡಾಕ್ಟ್ರು ಸೋಲ್ತಾರೆ ಅಂತ ಯಾರು ಕನಸು ಮನಸ್ಸಲ್ಲ ಅಂದ್ಕೊಂಡಿರಲಿಲ್ಲ, ಆದರೆ ಆಕಸ್ಮಿಕವಾಗಿ ಸೋಲ್ಬೇಕಾಯಿತು. ಅದು ನಿಮಗೆ ಯಾವ ಥರ ಬೇಜಾರಾಯಿತು? ಅದು ನಾವು ನಿರೀಕ್ಷಣೆ ಮಾಡ್ದಿರ ಅದಾಗಿದ್ದರಿಂದ ನಾನು ತಲೆಗೆ ಹಾಕ್ಕೊಂಡಿರಲಿಲ್ಲ, ಅದು ಬಿಡು ವಿನ್ ಆಗ್ತಾರೆ ಈ ಸರಿನೂ, ಏಕೆಂದರೆ ಅವ್ರು ಮಾಡಿದ್ದು ಕಷ್ಟಪಟ್ಟು ಮಾಡಿದ ಕೆಲಸಗಳು ಅವ್ರ ಕೈ ಹಿಡಿಯುತ್ತೆ ಅನ್ನೋದೊಂದು ನಂಬಿಕೆ ಭಾಳ ಇತ್ತು ನಮಗೆ. ಅದು ನಿರೀಕ್ಷೆ ಮಾಡಿದಿದ್ರೆ ನಮ್ಗೆ ಬೇಜಾರಾಗ್ತಾ ಇರಲಿಲ್ಲ. ನಿರೀಕ್ಷೆ ಮಾಡ್ದಿರ ಹಂಗಾಯ್ತಲ್ಲ, ಆವಾಗ ನಮಗೆ ತುಂಬಾ ನೋವಾಯಿತು. ಅದ್ರದ್ದು ಆಘಾತ ನನಗೆ ಈ ಸರಿನೇ ಗೊತ್ತಾಗಿದ್ದು. ಆದರೆ ಒಳ್ಳೆಯದು, ಅದು ಒಂದು ಎಲ್ಲೋ ತಪ್ಪುಗಳು ಮಾಡಿರ್ತೀವಿ, ಅದನ್ನು ನಾವು ತಿದ್ಕೊಳ್ಬೇಕು ಅನ್ನೋದೊಂದು ಮನವರಿಕೆ ಆಯಿತು. ಈಗ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಪ್ರಥಮ ಬಾರಿಗೆ MP ಅಭ್ಯರ್ಥಿಯಾಗಿ ತಮ್ಮ ಪತಿ ಡಾಕ್ಟರ್ ಕೆ ಸುಧಾಕರ್ ಅವರು ಸ್ಪರ್ಧೆ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದ ಬಗ್ಗೆ ಅವ್ರು ಇನ್ನೂ ಏನು ಮಾಡಬೇಕಂತ ಹೇಳ್ತೀರಿ?
ಆ್ಯಕ್ಚುಲಿ ಅವ್ರು ಮಾಡಿರೋ ಅಭಿವೃದ್ಧಿ ಕೆಲಸಗಳು ಇರಬಹುದು, ಆದರೆ ಇನ್ನೂ ಭಾಳ ಸಮಸ್ಯೆಗಳಿದೆ. ನಾನು ಹೋದಾಗೆಲ್ಲ ಇನ್ನೂ ನಾನು ಅದನ್ನು ಗಮನಿಸ್ತಿದ್ದೀನಿ ಮತ್ತು ಜನರಿಗೂ ಹತ್ರ ಮಾತಾಡಿದಾಗ ಗೊತ್ತಾಗ್ತಾ ಇದೆ. ಅದು ಅವ್ರಿಗೂ ನನಗಿಂತ ಚೆನ್ನಾಗಿ ಗೊತ್ತಿರುತ್ತೆ. ಖಂಡಿತ ಅವರು ಅದನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ. ಅವ್ರಿಗೆ ಅವಕಾಶ ಸಿಗಬೇಕು ಅಷ್ಟೇ. ಸಿಕ್ಕಿದ್ರೆ ಖಂಡಿತ ಅವರು ಜನರ ಪರವಾಗೇ ಯೋಚನೆ ಮಾಡಿ ಅಲ್ಲಿ ಪರ್ಮನೆಂಟ್ ಸೊಲ್ಯೂಷನ್ಸ್ ಹೇಗೆ ಮಾಡ್ಬೋದು. ಈಗ ವಾಟರ್ದೇ ಆಗಲಿ, ಪರ್ಮನೆಂಟಾಗಿ ನೀರಾವರಿದು ಪ್ರಾಬ್ಲಮ್ಸ್ ಏನೂ ಇರಬಾರ್ದು ಅನ್ನೋ ರೀತಿಯಲ್ಲಿ ಅವರು ಎಂಪ್ಲಾಯ್ಮೆಂಟ್ ಆಗಲಿ ಮತ್ತು ರೆಕ್ರಿಯೇಷನ್ಸ್ ಪ್ರತಿಯೊಂದು ಕ್ಷೇತ್ರಗಳಲ್ಲೂ, ಎಜುಕೇಷನ್, ಈಗ ಮೆಡಿಕಲ್ ಕಾಲೇಜ್ ತಂದಿರೋದಾಗಲಿ, ಈ ರೀತಿ ಪ್ರತಿ ಕ್ಷೇತ್ರದಲ್ಲೂ ಅವರು ಪರ್ಮನೆಂಟ್ ಸೊಲ್ಯೂಷನ್ಸ್ ಕೊಡೋ ರೀತಿಯಲ್ಲಿ ಅವರು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ ನಂಗೆ ತುಂಬ ಇದೆ. ಇದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರ ಪತ್ನಿ ಡಾಕ್ಟರ್ ಪ್ರೀತಿ ಅವರ ಅಭಿಪ್ರಾಯ. ಕ್ಯಾಮ್ರಾಮನ್ ಸುಧಾಕರ್ ಜೊತೆ ಭೀಮಪ್ಪ ಪಾಟೀಲ್, TV9 ಚಿಕ್ಕಬಳ್ಳಾಪುರ.